ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಒಂದು ವಾಟರ್ ಟ್ಯಾಂಕ್ಗೆ ಕವರ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹೀಗೆ ನೋಡ್ತಾ ಇರಿ. ಸೊ ನಾನಿವತ್ತು ನಿಮಗೆ ಏನಪ್ಪ ಅಂತಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಅಂದರೆ ಎಕ್ಸ್ಪೆಷಲಿ ಒಬ್ಬರು ಟೈಲರ್ ಅಂತ ಇದ್ದರೆ ಆ ಟೈಲರ್ಗೆ ಏನಿರುತ್ತೆ ಅಂದರೆ ಸ್ವಲ್ಪ ಸೋಂಬೇರಿತನ ಇರುತ್ತೆ. ಅಯ್ಯೋ ಇವತ್ತಿನ ಬಟ್ಟೆ ನಾಳೆ ಸ್ಟಿಚ್ ಮಾಡೋಣ ಅಂತ ಅನ್ಕೋತೀವಿ, ಅಥವಾ ಇನ್ನೊಂದು ರೀತಿ ನೆಗ್ಲಿಜೆನ್ಸಿ ಇರುತ್ತೆ. ಆಮೇಲೆ ಮಾಡಿದ್ರಾಯ್ತು ಬಿಡು, ಹೋದ್ರಾಯ್ತು ಬಿಡು ಅನ್ನೋ ಒಂದು ರೀತಿ ಸೋಂಬೇರಿತನ, ಲೇಸಿನೆಸ್ ಇರುತ್ತೆ. ಸೊ ಆ ಥರ ಲೇಸಿನೆಸ್ನ ಹೋಗಿಸೋದಕ್ಕೆ ನಾವು ಏನು ಮಾಡಬೇಕು ಮತ್ತು ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ನಾನಿವತ್ತು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಗೊತ್ತೇ ಇದೆ ಅಲ್ವಾ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗುತ್ತೆ. ಸೊ ನಾನಿವಾಗ ಆಲ್ಮೋಸ್ಟ್ ಏನು ವಾಟರ್ ಟ್ಯಾಂಕ್ ಮೆಷರ್ಮೆಂಟ್ಸ್ ಎಲ್ಲ ತೊಗೊಂಡು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ನಿಮಗೆ ಎರಡೂ ಯೂಸ್ ಆಗುತ್ತೆ, ನಾನು ಹೇಳ್ತಿರೋದು ಒಂದು ಟಿಪ್ಸ್ ಕೂಡ ಆ್ಯಂಡ್ ಇದು ಕೂಡ ಯೂಸ್ ಆಗುತ್ತೆ ಅಂತ ನಾನು ಇದೇ ವಿಡಿಯೋನಲ್ಲಿ ಈ ವಿಚಾರವನ್ನು, ಈ ಟಾಪಿಕ್ನ ಹೇಳ್ತಾ ಇರೋದು. ಸೊ ಈ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ, ನೀವು ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಟೈಲರಿಂಗ್ ವಿಚಾರ ಅಂತಲ್ಲ, ಪ್ರತಿಯೊಂದು ಯಾವುದೇ ವಿಚಾರಗಳಾಗಿರ್ಬೋದು, ಫಸ್ಟಿಗೆ ನೀವೊಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ನಾವು ಇದನ್ನು ಮಾಡಬೇಕು, ನಾಳೆ ಬೆಳಗ್ಗೆ ಹೀಗೆ ಮಾಡಬೇಕು. ಒಬ್ಬಳು ಗೃಹಿಣಿಯಾಗಿದ್ದರೂ ಕೂಡ ನಾಳೆ ಬೆಳಿಗ್ಗೆ ಟಿಫನ್ಗೆ ಏನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ನ ಇಟ್ಕೋತಾಳೆ. ಸೊ ಸೇಮ್ ಟು ಸೇಮ್ ನೀವು ಕೂಡ ಹಾಗೆಯೇ ಒಬ್ಬರು ಟೈಲರ್ ನಾವು ಆಗಿದ್ದೀವಿ ಅಂದ ತಕ್ಷಣ ನಾಳೆ ಬೆಳಗ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾ, ಗೌನ್ ಸ್ಟಿಚ್ ಮಾಡಬೇಕಾ, ಚೂಡಿದಾರ್, ಎನಿವನ್ ನಮ್ಮದು ಏನು ಬೆಳಿಗ್ಗೆ ಸ್ಟಿಚಿಂಗ್ ವರ್ಕ್ ಇರುತ್ತೆ ಅದನ್ನು ಇವಾಗಲೇ ಪ್ಲ್ಯಾನ್ ಮಾಡ್ಕೋಬೇಕು. ಇದನ್ನು ಇಷ್ಟೊತ್ತಿಗೆ ಮಾಡಬೇಕು. ಸೊ ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಲೈನಿಂಗ್ ಬೇಕಾ, ಥ್ರೆಡ್ಡು, ಲೇಸು, ಎನಿವನ್, ಅಥವಾ ಆ ಬ್ಲೌಸ್ಗೆ ನಾವು ಆ ಡ್ರೆಸ್ಗೆ ಏನು ಡಿಸೈನ್ ಕೊಡಬೇಕು ಅನ್ನೋ ಇದು ಒಂದು ಪ್ಲ್ಯಾನಿಂಗ್ನ ನಾವು ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಸಾಧ್ಯ ಆದರೆ ಒಂದು ನೋಟ್ ಮಾಡಿಕೊಂಡ್ರೂ ಓಕೆನೇ, ಈಸಿ. ಇಲ್ಲ ಅಂತಂದರೆ ಒಂಥರ ನಮ್ಮ ಮೈಂಡ್ ಸೆಟ್ಟಲ್ಲಿ ಇಟ್ಕೋಬೇಕು. ಎಸ್, ಈ ಬ್ಲೌಸ್ಗೆ ನಾವು ಈ ಥರ ಮಾಡ್ಕೋಬೇಕು, ಅಂದರೆ ಈ ಒಂದು ಡಿಸೈನ್ಸ್ ಕೊಡಬೇಕು, ಇದು ಬ್ಲೌಸ್ಗೆ ಈ ಒಂದು ಲೇಸ್ ಮ್ಯಾಚಿಂಗ್ ಆಗುತ್ತೆ, ಈ ಥ್ರೆಡ್ ಮ್ಯಾಚಿಂಗ್ ಆಗುತ್ತೆ, ಲೈನಿಂಗ್ ಪೀಸ್ ಇಲ್ಲ ಅಂದರೆ ತಂದು ಇಟ್ಕೋಬೇಕು. ಸೊ ಈ ಥರದ್ದು ಒಂದಷ್ಟು ಪ್ಲ್ಯಾನಿಂಗ್ಸ್ನ ನಾವು ನಾಳೆಯ ಪ್ಲ್ಯಾನಿಂಗ್ನ ಇವತ್ತೇ ರೆಡಿ ಮಾಡಿಕೊಂಡ್ರೆ, ಸೊ ನಾಳೆ ನಾವು ಕ್ವಿಕ್ಕಾಗಿ ಸೋಂಬೇರಿ ಅದನ್ನ ನೋಡಿದ ತಕ್ಷಣ ನಮಗೆ ಆ ಲೇಸಿನೆಸ್ ಹೊರಟೋಗ್ಬಿಡುತ್ತೆ. ಹೌದಲ್ವಾ, ನಾವು ನಿನ್ನೆ ರೆಡಿ ಮಾಡ್ಕೊಂಡಿದ್ವಿ, ಇವತ್ತು ನಾವು ಸ್ಟಿಚ್ ಮಾಡಬೇಕಲ್ವಾ ಅನ್ನೋ ಒಂದು ಪರಿಜ್ಞಾನ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಸೊ ನಾಳೆ ಪ್ಲ್ಯಾನಿಂಗ್ನ ಇವತ್ತೇ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಟೈಮಿಂಗ್ ಮ್ಯಾನೇಜ್ಮೆಂಟ್. ಈ ಒಂದು ಟೈಮ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಅಷ್ಟೇ. ಸೊ ನಾವು ಫಸ್ಟ್ ಏನು ಹೇಳಿದೆ, ಒಂದು ಪ್ಲ್ಯಾನಿಂಗ್ ಇರಬೇಕು. ನಮಗೆ ಈ ಬಟ್ಟೆನ ಸ್ಟಿಚ್ ಮಾಡ್ತಿದ್ದೀವಿ ಅಂದಾಗ ಏನು ಬೇಕು ಏನು ಬೇಡ ಅದರದ್ದು ಒಂದು ಯೋಚನೆ ಇರಬೇಕು, ಆ ಥಿಂಕಿಂಗ್ನೆಸ್ ನಮ್ಮಲ್ಲಿ ಇರಬೇಕು ಅಂತ ಹೇಳಿದೆ. ಸೊ ಈ ಟೈಮ್ ಮ್ಯಾನೇಜ್ಮೆಂಟಲ್ಲೂ ಅಷ್ಟೇ. ಫಸ್ಟಿಗೆ ನಾನು ಒಬ್ಬರು ಏನಾದರೂ ಗೃಹಿಣಿ ಆಗಿ ಅವರು ಸ್ಟಿಚಿಂಗ್ ಮಾಡ್ತಾಯಿದ್ರೆ, ಸೊ ನಾವು ನಮ್ಮ ಮನೆ ಕೆಲಸನ ಈ ಟೈಮಿಂಗ್ಸ್ಗೆ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಬೆಳಗಿನ ಜಾವ 5:30 5 o'clockಗೆಲ್ಲ ನಾವು ಸ್ಟಾರ್ಟ್ ಮಾಡಿದ್ರೆ ಒಂದು 10:30 11 ಗಂಟೆಗೆ ನಮ್ಮ ಮನೆ ಕೆಲಸಗಳನ್ನು ಮುಗಿಸಿ ವಿತಿನ್ 10 minutes ರೆಸ್ಟ್ ಅಂತ ತೊಗೊಂಡು, ಸೊ ಅದಾದ ನಂತರ ನಾವು ಸ್ಟಿಚಿಂಗ್ ಕೆಲಸ ಶುರು ಮಾಡಬೇಕು. ಸೊ ಏನು ನಾವು 11 o'clock ಅಂತ ಹೇಳಿದೆ ಬೆಳಗಿನ ಜಾವ, ಅಂದರೆ ಬೆಳಗ್ಗೆ ಆ 11 o'clockಲ್ಲಿ ನಾವು ಮಧ್ಯಾಹ್ನದ ಊಟ ಕೂಡ ರೆಡಿ ಮಾಡ್ಕೊಂಡಿರ್ಬೇಕು. ಯಾಕಂದರೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಎದ್ದು ಹೋಗ್ತೀವಿ ಅಂತಂದರೆ ಟೈಮಿಂಗ್ ವೇರಿಯೇಷನ್ಸ್ ಆಗಿಬಿಡುತ್ತೆ. ಸೊ ಆ ಕಾರಣಕ್ಕೋಸ್ಕರ ರೆಡಿ ಮಾಡಿಕೊಂಡು, ಹೌಸ್ ವೈಫ್ ಆಗಿದ್ದರೆ ನಾನು ಈ ಥರ ಹೇಳ್ತಾ ಇರೋದು, ಒಂದು ಎಕ್ಸಾಂಪಲ್ ಅಂತ ಕೊಡ್ತಾ ಇರೋದು. ಸೊ ಅವಾಗ ಕೊಟ್ಕೊಂಡು ನಾವು 11ರಿಂದ 11:10 ಅಥವಾ 11:15ಗೆ ಮಿಷಿನ್ ಮೇಲೆ ಕೂತ್ರೆ, ಸೊ ಕಂಟಿನ್ಯೂಸ್ ಆಗಿ ನಾವು 3 hours ಕಟ್ಟಿಂಗ್ ಸ್ಟಿಚಿಂಗ್ ನಾವೇನು ಹಿಂದೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಆ ಪ್ಲ್ಯಾನ್ ಪ್ರಕಾರ ಕಟ್ಟಿಂಗು ಸ್ಟಿಚಿಂಗು ಮುಗಿಸಿದ ನಂತರ ಅದೊಂದು ಬ್ಲೌಸ್ ರೆಡಿ ಆಗುತ್ತೆ. ಬ್ಲೌಸು, ಡ್ರೆಸ್ಸು, ಗೌನ್, ಎನಿವನ್ ಸ್ಟಿಚಿಂಗ್ ಒಟ್ಟಿನಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಊಟ ಮುಗಿಸಿ, ಸೊ ಊಟಕ್ಕೂ ಅಷ್ಟೇ ನಾವು ಕರೆಕ್ಟಾಗಿ ಇಷ್ಟು ಒಂದು 1/4 ಗಂಟೆ ಟೈಮಿಂಗ್ಸ್ ಅಥವಾ ಒಂದು 20 ನಿಮಿಷ, ಒಂದು 1/2 hour ಅಂತ ಕರೆಕ್ಟಾಗಿ ಒಂದು ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ನಮ್ಮ ಕೆಲಸ ಏನಿರುತ್ತೆ ಅದಷ್ಟು. ಟೈಮ್ ಈಸ್ ವೆರಿ ಪ್ರೀಷಿಯಸ್ ಟು ಎವ್ರಿಬಡಿ ಅಂತ ಹೇಳ್ತಾರೆ. ಅದು ತುಂಬಾ ಇಂಪಾರ್ಟೆಂಟು. ಒಂದೊಂದು ನಿಮಿಷವೂ ಕೂಡ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಹೇಳಲಿಕ್ಕಾಗೋದಿಲ್ಲ. ನಾವು ಕಳೆದ ಕ್ಷಣಗಳನ್ನು ಮತ್ತೆ ವಾಪಸ್ ತಂದು ಕೊಡೋದಕ್ಕಾಗಲ್ಲ. ಎಷ್ಟೇ ಕೋಟಿ ಕೊಟ್ಟರು ನಾವು ಒಂದು ವಸ್ತುನ ತೊಗೋಬೋದು, ಬಟ್ ಒಂದೊಂದು ನಿಮಿಷಗಳಿದೆಯಲ್ಲ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಆ ಕಾರಣಕ್ಕೋಸ್ಕರ ಇದನ್ನು ಹೇಳ್ತಾ ಇರೋದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಸೆಕೆಂಡ್ ಒನ್. ಈ ಟಿಪ್ನ ಎಕ್ಸ್ಪೆಷಲಿ ಸ್ಟಿಚಿಂಗ್ ವಿಚಾರವಾಗಿ ಅಂತಲ್ಲ, ಪ್ರತಿಯೊಂದು ಯಾವುದೇ ಕೆಲಸಗಳಂತ ಹೇಳಿದ್ರು ಕೂಡ
ಸ್ಟಿಚಿಂಗ್ ಅಂತ ಬಿಟ್ಟು ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಸೇರಿಸ್ಕೊಂಡ್ರೂ ಕೂಡ ಟೈಮಿಂಗ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಒಂದು ರೀತಿ ಟೈಮ್ ಟೇಬಲ್ ಅಂತ ಹೇಳ್ತೀವಲ್ಲ ಸ್ಕೂಲ್ ಮಕ್ಕಳಿಗೆ, ಆ ಥರ ಸೇಮ್ ಟು ಸೇಮ್ ನಾವು ಕೂಡ ಈ ಟೈಮ್ಗೆ ಇದನ್ನು ಮಾಡ್ಕೋಬೇಕು ಅಂತ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಸೊ ಇದು ಬಂದು ಸೆಕೆಂಡ್ ಪ್ಲಾನ್. ಸೊ ಬಂದು ಇದು ಇನ್ನೊಂದು ಏನಪ್ಪ ಅಂದರೆ ಸೆಲ್ಫ್ ಕೇರ್. ನಾವು ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂದರೆ ಸ್ಟಿಚಿಂಗ್ ಮಾಡ್ತೀವಿ, ನಮ್ಮ ಲೇಸಿನೆಸ್ನ ಹೋಗಿಸ್ಕೊಂಡು ಆ್ಯಂಡ್ ಅದರ್ ವರ್ಕ್, ಮನೆ ಕೆಲಸ ಎಕ್ಸೆಟ್ರಾ ಎಲ್ಲ ಮಾಡ್ಕೋತೀವಿ. ಸೊ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ಮೇಲೆ ನಮ್ಮ ಗಮನ ಇರೋದಿಲ್ಲ. ಸೊ ನಾವು ಒಬ್ರಿಗೆ ಅಟ್ರಾಕ್ಟಿವ್ ಆಗಿರಬೇಕು ಮತ್ತು ನಮ್ಮಲ್ಲಿ ಒಂದು ಹೊಸ ಚಿಗುರು ಬರಬೇಕು ಅಂದರೆ, ನಮ್ಮಲ್ಲಿ ಏನೋ ಒಂಥರ ಉತ್ಸಾಹ ಬರಬೇಕು ಅಂತಂದರೆ ಫಸ್ಟು ನಾವು ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ಡೈಲಿ ಸ್ನಾನ ಇರ್ಬೋದು ಅಥವಾ ಡೈಲಿ ಫ್ರೆಶ್ನೆಸ್ ಮೂಡಲ್ಲಿರಬೇಕು ಅಂತಂದರೆ, ಆಲ್ವೇಸ್ ಪಾಸಿಟಿವ್ ಥಿಂಗ್ಸಲ್ಲಿರಬೇಕು ಅಂದರೆ ನಾವು ಯಾವಾಗಲೂ ಕೂಡ ಫ್ರೆಶ್ ಆಗಿರೋದಕ್ಕೆ ಆಲ್ವೇಸ್ ಗಮನ ಕೊಡಬೇಕು. ಜೊತೆಗೆ ಏನಪ್ಪ ಅಂತಂದರೆ ನಮ್ಮನ್ನು ನಾವು ಕಾಳಜಿ ಮಾಡ್ಕೋಬೇಕು. ಏನು ತಿನ್ನಬೇಕು, ಏನು ಬೇಕು, ನಮ್ಮ ಹೆಲ್ತ್ಗೆ ಯಾವುದು ಓಕೆ ಆಗುತ್ತೆ, ಯಾವ್ದು ಬೇಡ, ಇದನ್ನು ಟೈಮ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ದನ್ನು ತಿನ್ಕೊಳ್ಳೋಣ. ನಮ್ಗೆ ಹೆಲ್ತ್ ಹೇಗಿರುತ್ತೋ ಹಾಗೆ ನಾವು ಜೋಪಾನ ಮಾಡ್ಕೋಬೇಕು. ಇದು ಬಂದು ಥರ್ಡ್ ಪಾಯಿಂಟ್, ಸೆಲ್ಫ್ ಕೇರ್. ಸೊ ಫೈನಲ್ ಇದು ತುಂಬ ಇಂಪಾರ್ಟೆಂಟ್. ಸೊ ನಾನು ತುಂಬ ಈಸಿಯಾಗಿ ಅರ್ಥ ಆಗಲಿ ಅಂತ ಜಸ್ಟ್ 4 ಪಾಯಿಂಟ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಮುಂದೆ ಕೆಲವೊಂದು ಸಾರಿ ಈ ಥರದ್ದು ಮಧ್ಯೆ ವೀಡಿಯೋಸ್ ಕೊಟ್ಟಾಗ ಹೇಳ್ತಾ ಇರ್ತೀನಿ. ಸೊ 4th ಪಾಯಿಂಟ್ ಏನಪ್ಪ ಅಂತಂದರೆ ಸ್ಟಿಚಿಂಗ್ ಇಂಪ್ರೂವ್ಮೆಂಟ್. ನಾನು ಸ್ಟಿಚಿಂಗ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಅಂದಾಗ ಆ ಒಂದು ಸೋಂಬೇರಿತನ ಹೋಗೋದಕ್ಕೆ ಕೆಲವೊಂದು ಟಿಪ್ಸ್ಗಳು ಕೊಡ್ತಾ ಇದ್ದೀನಿ ಅಂದಾಗ ಸಾಧ್ಯವಾದರೆ ಮೋಟಿವೇಶನಲ್ ವೀಡಿಯೋಸ್ಗಳನ್ನ ನೋಡಿ ಜೊತೆಗೆ ಸ್ಟಿಚಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ನಾವು ಈ ಒಬ್ಬರು ಕಸ್ಟಮರ್ಗೆ ನಾವು ಈ ಥರದ್ದೊಂದು ಬ್ಲೌಸ್ ಡಿಸೈನ್ ಮಾಡಿಕೊಟ್ಟಿದ್ದೀವಿ ಅಂದಾಗ ಆ ಕಸ್ಟಮರ್ ನಮ್ಮ ಹತ್ರ ಮತ್ತೆ ಬರಬೇಕು, ಮತ್ತೆ ಸ್ಟಿಚಿಂಗ್ ಮಾಡಿಸ್ಕೋಬೇಕು ಅಂದರೆ ಮತ್ತೆ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು. ಸೊ ನಮ್ಮ ಕ್ರಿಯೇಟಿವಿಟಿ ನಮ್ಮಲ್ಲಿ ಹೊರ ಹಾಕಬೇಕು. ನಮಗೇನು ಗೊತ್ತಿರುತ್ತೆ ಅದು ಗೊತ್ತಾಗಲಿಲ್ಲ ಅಂತಂದರೆ ಅಕ್ಕಪಕ್ಕದವ್ರನ್ನ ತಿಳ್ಕೊಬೋದು. ತಿಳ್ಕೊಳ್ಳೋದ್ರಲ್ಲಿ ಮುಜುಗರದ ವಿಚಾರ ಏನೂ ಇಲ್ಲ. ಸೊ ತಿಳ್ಕೊಂಡು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಹೇಗೆ ಬೇಕು ಹಾಗೆ, ಅಂದರೆ ಕಸ್ಟಮರ್ಸ್ಗೂ ಇಷ್ಟ ಆಗಬೇಕು. ನಮ್ಮ ಕ್ರಿಯೇಟಿವಿಟಿ ಅಂದ ತಕ್ಷಣ ಹೇಗೂ ಮಾಡೋದಲ್ಲ, ಕಸ್ಟಮರ್ಸ್ಗೂ ಕೂಡ ಇಷ್ಟ ಆಗೋ ಥರ ನಾವು ಏನಾದರೂ ಹೊಸದಾಗಿ ಮಾಡಿದಾಗ ಸೊ ಸ್ಟಿಚಿಂಗಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ಆಗ್ತೀವಿ. ಸೊ ಇಂಪ್ರೂವ್ಮೆಂಟ್ ಆದಾಗ ಏನಾಗುತ್ತೆ, ಕಸ್ಟಮರ್ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಅಂತಂದಾಗ ಸ್ಟಿಚಿಂಗ್ ಆಲ್ಮೋಸ್ಟ್ ನಾವು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾ ಇದ್ದೀವಿ ಅಂತಲೇ ಅರ್ಥ. ಸೊ ಹಾಗಾಗಿ ಏನು ಮಾಡಬೇಕು, ಏನಾದರೂ ಹೊಸದಾಗಿ ಕ್ರಿಯೇಟಿವಿಟಿ ಮಾಡ್ಕೋಬೇಕು. ಆ್ಯಂಡ್ ನಾವು ಕಸ್ಟಮರ್ಸ್ ಹತ್ರ 5-10 ರೂಪಾಯಿ ಕಡಿಮೆ ತೊಗೊಳ್ಳೇಬೇಕಾಗಿರುತ್ತೆ. ಅಂದರೆ ಬಿಗಿನರ್ಸ್ ಆಗಿದ್ದರೆ ಎಕ್ಸ್ಪೆಷಲಿ ಬಿಗಿನರ್ಸ್ ಆಗಿದ್ದರೆ ಏನು ಮಾಡಬೇಕಂತೆ, ಯಾಕಂದರೆ ಕಸ್ಟಮರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದೊಂದು ಟಿಪ್ಸ್ ಅಂತಲೇ ಇಟ್ಕೊಳ್ಳಿ. 5 ರೂಪೀಸ್ 10 ರೂಪೀಸ್ ನಾವು ಕಡಿಮೆನೇ ಇಟ್ಕೋಬೇಕು. ಯಾಕಂದರೆ ಹೊರಗಡೆ ಸ್ಟಿಚ್ ಮಾಡಿಸೋರ ಹತ್ರ ಒಂದು 300 ಪರ್ ಬ್ಲೌಸ್ ತೊಗೊಂಡ್ರೆ ನಾವು 270 ಆ ಥರ ಒಂದು ಕಡಿಮೆ ಮಾಡಿದಾಗ ಸೊ ನಮಗೆ ಕಸ್ಟಮರ್ಸ್ ಆಲ್ಮೋಸ್ಟ್ ಗೇನ್ ಆಗ್ತಾರೆ. ವಿತ್ ಅವ್ರಿಗೆ ಟೈಮ್ ಕರೆಕ್ಟಾಗಿ ನಾವು ಏನು ನಮಗೆ ಕೊಟ್ಟಿರುವಂಥ ಆರ್ಡರ್ನ ರೀಪ್ಲೇಸ್ ಮಾಡಿದಾಗ ಸೊ ತುಂಬ ಖುಷಿಪಟ್ಟು ನಮ್ಮ ಹತ್ರ ಮತ್ತೆ ಬರ್ತಾರೆ. ಸೊ ಇದಿಷ್ಟು ಒಂದು ಸಿಂಪಲ್ಲಾಗಿ ನನಗೆ ತಿಳಿದಷ್ಟು ಪಾಯಿಂಟ್ಸ್ನ ನಿಮಗೆ ತಿಳಿಸಿದ್ದೀನಿ. ಸೊ ಈ ಥರದ್ದು ಒಂದಷ್ಟು ಪಾಯಿಂಟ್ಸ್ಗಳನ್ನ ನೀವು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಸ್ಟಿಚಿಂಗಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ತೀರಾ. ಮತ್ತು ಸಾಧ್ಯವಾದಷ್ಟು ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡಾಗ ನಿಮ್ಮಲ್ಲಿರುವ ಲೇಸಿನೆಸ್ಸು, ಸೋಂಬೇರಿತನ ಆಚೆ ಹೋಗುತ್ತೆ. ಸೊ ಆ ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದು ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗ್ತಾಯಿದೆ. ಏನು ವಾಟರ್ ಟ್ಯಾಂಕ್ಗೆ ಒಂದು ಕವರ್ ಬೇಕು ಅಂತ ಮಾಡ್ಕೊಂಡಿದ್ದೆ, ವಿತೌಟ್ ಲೈನಿಂಗ್ ಮಾಡಿರೋದು ನಾನಿದು. ವಿತ್ ಲೈನಿಂಗ್ ಕೂಡ ನೀವು ಹಾಕ್ಕೋಬೋದು. ಸೊ ಈ ಥರ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ತಪ್ಪದೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು. ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ.